ನೌಕರಿ ಕೊಡದೇ ಇರೋದೇ ಗ್ಯಾರಂಟಿ, ಮೋದಿ ಗ್ಯಾರಂಟಿ. 15 ಲಕ್ಷ ರೂಪಾಯಿ ಬ್ಲ್ಯಾಕ್ ಮನಿನ ಹೊರಗಿನ ತಂದು ನಿಮ್ಮೆಲ್ಲರಿಗೆ ಕೊಡ್ತೀನಿ ಅಂತ ಹೇಳಿದ್ರು. ಕೊಟ್ರ? ಕೊಡ್ಲಿಲ್ಲ. ಏನು ಮೋದಿ ಅವರು ಸುಳ್ಳು ಹೇಳ್ತಾರೋ ಅಥವಾ ನೀವು ತೆಗೆದುಕೊಂಡು ಸುಳ್ಳು ಹೇಳ್ತಾ ಇದ್ದೀರಿ? ಮೋದಿ ಅವರು ಸುಳ್ಳು ಹೇಳ್ತಾ ಇದಾರಲ್ಲ, ಅದಕ್ಕೆ ನಾವೇನು ಸುಳ್ಳು ಹೇಳತಕ್ಕಂತ ಮೋದಿ ಅಂತ ಹೇಳಬೇಕಾ? ಮತ್ತೇನು ಹೇಳಬೇಕು? ರೈತರಿಗೆ ಅವ್ರ ಆಮದಾನಿ 2 ಪಟ್ಟು ಮಾಡ್ತೀನಿ ಅಂತ ಹೇಳಿದ್ರು, ಅದು ಮಾಡಲಿಲ್ಲ. ಈಗ ಹೇಳದಂತ ಗ್ಯಾರಂಟಿನೇ ಅವರು ಕೊಡಲಿಲ್ಲ. ಈಗ ಹೊಸ ಗ್ಯಾರಂಟಿ ಏನು ಕೊಡ್ತಾರೆ? ಕರ್ನಾಟಕ ಗ್ಯಾರಂಟಿ ಅಂತ ಹೇಳಿ ಘೋಷಣೆ ಮಾಡಿ ಎಲೆಕ್ಷನ್ನಲ್ಲಿ ಯಶಸ್ವಿ ಆದ್ಮೇಲೆ ಮೋದಿ ಗ್ಯಾರಂಟಿ ಅಂತ ಹೊಂಟಿದ್ದಾನೆ. ಅದೇ ರೀತಿಯಾಗಿ ನಮ್ಮ ತೆಲಂಗಾಣ, ಹಿಮಾಚಲ್ ಪ್ರದೇಶ್ ಇಲ್ಲೆಲ್ಲ ನಮ್ಮ ಗ್ಯಾರಂಟಿಗಳು ಯಶಸ್ವಿ ಆದ್ಮೇಲೆ ಇವತ್ತು ಮೋದಿ ಎಲ್ಲ ಕಡೆ ಗ್ಯಾರಂಟಿ ಅಂತ ಹೇಳಿ ಅಡ್ಡಾಡ್ತಾ ಇದ್ದಾನೆ. ಮೋದಿ ಇವತ್ತು ಗಲ್ಲಿಯಿಂದ ದಿಲ್ಲಿವರೆಗೆ ಈ ಗ್ಯಾರಂಟಿಗಳು ಹಿಡ್ಕೊಂಡಿದ್ದಾನೆ. ಈ ದಿವಸ ಯಾಕೆ ಹೇಳಲಿಲ್ಲ? ಅದಕ್ಕಾಗಿ ಮೋದಿ ಸುಳ್ಳಿನ ಸರ್ದಾರ. ನಾ ಯಾವಾಗ್ಲೂ ಹೇಳ್ತೀನಿ, ಸುಳ್ಳಿನ ಸರ್ದಾರ. ಮತ್ತ ಅನೇಕ ಜನ ನಮಗೆ ಹೇಳ್ತಾರೆ, ನೀವು ಮೋದಿ ಹೆಸರು ಯಾಕೆ ತೊಳ್ತೀರಿ? ಅವರಿಗೆ ವೈಯಕ್ತಿಕವಾಗಿ ಹೇಳ್ತು. ನಾವೇನ್ ಮಾಡಬೇಕು? ಪ್ರತಿ ಒಂದು ಮಾತಿಗೆ ಮೋದಿ ತನ್ನ ಹೆಸರೇ ಹೇಳ್ಕೊಳ್ತಾನೆ. ಪ್ರತಿ ಒಂದು ಕಾರ್ಯಕ್ರಮಕ್ಕೆ ಇದು ಮೋದಿ ಗ್ಯಾರಂಟಿ, ಇದು ಮೋದಿ ಯೋಜನೆ, ಇದು ಮೋದಿ ಸ್ಕೀಮು. ಮತ್ ಮೋದಿ ಅಂತ ಅವ್ರು ಹೇಳಿಕೊಳ್ಳುವಾಗ ನಾವು ಯಾರಿಗೆ ಕ್ರಿಟಿಸೈಸ್ ಮಾಡಬೇಕು? ನೀವೇ ಹೇಳಿ. ಅವ್ರ ಪಾರ್ಟಿ ಹೆಸರು ಹೇಳೋದಿಲ್ಲ. ಈಗ ನಾವು ಹೇಳ್ತೇವೆ, ಕಾಂಗ್ರೆಸ್ ಪಾರ್ಟಿ ಕೆಲಸ ಮಾಡ್ತು, ಕಾಂಗ್ರೆಸ್ ಪಾರ್ಟಿ ನರೇಗಾ ಯೋಜನೆ ಮಾಡ್ತು, ಕಾಂಗ್ರೆಸ್ ಪಾರ್ಟಿ ಫುಡ್ ಸೆಕ್ಯೂರಿಟಿ ತಂತು, ಕಾಂಗ್ರೆಸ್ ಪಾರ್ಟಿ ಕಂಪಲ್ಸರಿ ಎಜುಕೇಶನ್ ತಂತು, ಕಾಂಗ್ರೆಸ್ ಪಾರ್ಟಿ RTA ಮಾಡ್ತು, ಕಾಂಗ್ರೆಸ್ ಪಾರ್ಟಿ ರೂರಲ್ ಹೆಲ್ತ್ ಮಿಷನ್. ಇದು ನಾವು ಹೇಳ್ತೇವೆ. ಮೋದಿ ಏನ್ ಹೇಳ್ತಾನೆ? ಇದು ಮೋದಿ ಮಾಡ್ದ, ಇದು ಮಾಡಿದ್ದೇನೂ ಇಲ್ಲ, ಮುಂದೆ ಆಗೋದು ಮೋದಿ ಗ್ಯಾರಂಟಿ ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ದಯವಿಟ್ಟು ನೀವೆಲ್ಲರೂ ಕೂಡ ಇವತ್ತು ಮನಸ್ಸು ಮಾಡಿ ಕಾಂಗ್ರೆಸ್ ಪಾರ್ಟಿಗೆ ಗೆಲ್ಲಿಸ್ತಕ್ಕಂಥದ್ದು ಮಾಡಬೇಕು. ಮತ್ತು ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ನೀವು ಹಸ್ತಕ್ಕೆ ಮತ ಹಾಕಿ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ. ಕರ್ನಾಟಕ ತಕ್.